ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದೊಂದು ನನಗೆ ಅತ್ಯಂತ ಪ್ರಿಯವಾದ ಕಥೆ. ಇದು ನಮ್ಮ ಸೈನಿಕರದು ಶಕ್ತಿ ಹೇಗಿದೆ, ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದು ಕಥೆ. ಇದು ಪ್ರತಿ ಸಲ 3 ತಿಂಗಳಿಗೊಮ್ಮೆ ಆಗುವಂಥ ಕೆಲಸ ಅಂತ ಹೇಳ್ತಾರೆ. 15 ಸೈನಿಕರ ಒಂದು ತಂಡ ಒಬ್ಬ ಮೇಜರ್ ನೇತೃತ್ವದಲ್ಲಿ ಹಿಮಾಲಯದ ಗಿರಿಗೆ ಹೋಗಬೇಕು. 3 ತಿಂಗಳಿಗೊಮ್ಮೆ ಆಗಬೇಕಾದಂಥ ಕ್ರಿಯೆ ಇದು. ಒಂದು ತಂಡ ಮರಗಟ್ಟಿಸೋ ಚಳಿಯಲ್ಲಿ 3 ತಿಂಗಳು ಗಡಿ ಕಾಯಬೇಕು. ಆ 3 ತಿಂಗಳು ಮುಗಿದ ದಿವಸನೇ ಇನ್ನೊಂದು ತಂಡ ಬರುತ್ತೆ, ಇವ್ರನ್ನ ಬಿಡುಗಡೆ ಮಾಡ್ತಾರೆ. ಅವರು 3 ತಿಂಗಳು ಕೆಲಸ ಮಾಡಬೇಕು. ಮೇಲೆ ಇರ್ತಾರಲ್ಲ 3 ತಿಂಗಳು, ಅವ್ರು ಯಾವಾಗ ಬರ್ತಾರೋ ಅಂತ ಕಾಯ್ತಿರ್ತಾರೆ. -20, -30, -40 ಡಿಗ್ರಿಯಲ್ಲಿ ಪಾಪ ಅವ್ರು ಏನಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಮರಳಿ ಊರಿಗೆ ತಮ್ಮ ಪರಿವಾರ ಹೋಗಿ ಭೇಟಿಯಾದರೆ ಸಾಕು ಅನ್ನುವಂಥ ಕನಸು ಕೂಡ ಹೆಪ್ಪುಗಟ್ಟಿ ಹೋಗಿರುತ್ತೆ. ಅಲ್ಲಿ ಈ 15 ಜನ ಹೋದ್ರಲ್ಲ, ಮೇಲೆ ಹೋಗ್ಬೇಕಿನ್ನು ಇವರು. ಎಲ್ಲಿ ನೋಡಿದಲ್ಲಿ ಹಿಮ. ತಾವು ನೋಡಿದರೆ ಗೊತ್ತಿರುತ್ತೆ ಸ್ವಾಮಿ, ಅಲ್ಲೆಲ್ಲ ಬೇರೆ ಬಣ್ಣನೇ ಇಲ್ಲ, ಎಲ್ಲಿ ನೋಡಿದಲ್ಲಿ ಬಿಳಿ ಬಣ್ಣ. ಆಗಾಗ ಎರಚೋ ಅಂಥ ಮಳೆ ಹನಿ, ಚರ್ಮ ಕತ್ತರಿಸುವಂಥ ತೀಕ್ಷ್ಣ ಗಾಳಿ. ಮೇಲೆ ಹಾಕ್ಕೊಂಡಿರ್ತಾರೆ, ಗೌಸ್ ಹಾಕ್ಕೊಂಡಿರ್ತಾರೆ, ಆದರೆ ಕಿವಿ ಸಂದಿಲ್ ಸುಯ್ ಅಂತ ಗಾಳಿ ಬರುತ್ತಲ್ಲ, ಕಿವಿ ಕತ್ತರಿಸೋದಂಗೆ ಆಗ್ಬಿಡುತ್ತೆ. ಆಗ ಮೇಜರ್ಗೆ ಅನ್ನಿಸ್ತು, ಇಲ್ಲೆಲ್ಲಾದರೂ ಒಂದು ಕಪ್ ಬಿಸಿ ಬಿಸಿ ಚಹಾ ಸಕ್ಕರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹುಡ್ಕಾಡ್ತಾ ಇದ್ದ. ಸೈನಿಕರು ಪಾಪ ಹೇಳಲ್ಲ ಬಾಯ್ಬಿಟ್ಟು, ಮೇಜರ್ ಇದ್ದಾಗ ಹೆಂಗೆ ಹೇಳ್ತಾರೆ ಅವರು. ಅವ್ರಿಗೂ ಆಸೆ. ಮುಂದೆ ಹೋಗಿ ನೋಡಿದ ರಸ್ತೆ ಬದೇ ಒಂದು ಅಂಗಡಿ ಇದ್ದಂಗಿತ್ತು. ಆ ಮುಂದೆ ಬೆಂಚು ಗಿಂಚು ನೋಡಿದರೆ ಅದೊಂದೇನೋ ಚಹಾದ ಅಂಗಡಿ ಇರಬೇಕು ಅಂತ ಅನ್ನಿಸ್ತು. ಮಧ್ಯರಾತ್ರಿ ಆಗ್ಬಿಟ್ಟಿದೆ ಈಗಾಗಲೇ. ಹತ್ತಿರದಲ್ಲಿ ಯಾವ ಮನೆಗಳು ಇಲ್ಲ. ಇಲ್ಲೊಂದು ಮನೆ ಇದ್ದರೂ ಈ ರಾತ್ರಿ ಹೊಳಗೆ ತೊಂದರೆ ಕೊಡೋ ಸರಿನಾ ಅದು ಉಗ್ರಗಾಮಿ ಹಾವಿ ಇದ್ದಾಗ, ತುಂಬ ಉಗ್ರಗಾಮಿಗಳ ಹಾವಳಿಯಲ್ಲಿ ಯಾರು ಬಾಗಿಲು ತೆಗಿತಾರೆ? ಸೈನಿಕರ ಮುಖ ನೋಡಿಕೊಂಡ್ರು. ಸರ್, ನಾವೇ ಚಹಾ ಮಾಡ್ಕೋಬೋದು ಸರ್, ಅಂಗಡಿ ಬಾಗಿಲ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು ನೀವು ಅಂದರು. ಮೇಜರ್ ಅಂದ, ಅಲ್ಲಪ್ಪ, ಕೀಲಿ ಮುರಿದು ಒಳಗೆ ನುಗ್ಗೋದು ನಮ್ಮ ಸೈನ್ಯದ ಘನತೆಗೆ ಸರಿಯಲ್ಲ ಇದು. ಆದರೂ ಸೈನಿಕರು ಬೈಕೆ ಬಿಡೋಕ್ಕಾಗತ್ತಾ? ಮರಗಟ್ಟು ಹೋಗಿದ್ದ ಮೈ, ಒಂಚೂರು ಚಹಾ ಸಿಕ್ಕರೆ ಚೆನ್ನಾಗಿರ್ತದೆ. ಒಂದು ಕ್ಷಣ ವಿಚಾರ ಮಾಡಿ, ಆಯಿತು ಬಾಗಿಲು ತೆಗೀರಿ ಅಂದ. ಅವ್ರು ಹೋಗಿ ಟಕ್ ಅಂತ ಕೀಲಿ ಮುರಿದ್ರು, ಒಳಗಡೆ ಹೋದರು. ಅವ್ರ ದೈವ ಚೆನ್ನಾಗಿತ್ತು, ಚಹಾ ಮಾಡು ಎಲ್ಲ ಸಲಕರಣೆಗಳಿದ್ವು ಅಲ್ಲಿ. ಗಟ್ಟಿ ಹಾಲು, ಕಂಡೆನ್ಸ್ಡ್ ಮಿಲ್ಕ್ ಇತ್ತು, ಚಹಾ ಪುಡಿ, ಸಕ್ಕರೆ, ನೀರು ಎಲ್ಲ ಭರ್ಜರಿ ಇತ್ತು. ಒಂದಿಷ್ಟು ಬಿಸ್ಕೆಟ್ ಪ್ಯಾಕೆಟು ಇತ್ತು. ಎಲ್ಲರೂ ಚೆನ್ನಾಗಿ ಚಹಾ ಮಾಡಿ ಕುಡಿದ್ರು, 2 ಕಪ್ ಕುಡಿದ್ರು, ಬಿಸ್ಕತ್ ತಿಂದರು. ಹುಮ್ಮಸ್ ಮರಳಿ ಬಂತು. ಹೋಗೋಣ ನಡೀರಿ ಅಂದರು. ಸೈನಿಕರು ಹೊರಟರು. ಆಗ ಮೇಜರ್ ಏನು ಮಾಡಿದ ಅಂತ, ಅವನ ಮನಸ್ಸಲ್ಲೊಂದು ಅಪರಾಧಿ ಭಾವ ಇದೆಯಲ್ಲ, ಯಾರ್ದು ಅಂಗಡಿ ದರೋಡೆಖೋರಂಗೆ ಬಾಗಿಲ ಮುರಿದು ಚಹಾ ಕುಡಿದೋ ಸರಿನಾ? ಅವನೇನು ಮಾಡಿದ, ತನ್ನ ಜೇಬಿನಿಂದ ₹1000 ನೋಟ್ ತೆಗೆದ. ಆಗ ₹1000 ಚಲಾವಣೆ ಇದ್ದಂಥ ಕಾಲ. ನೋಟ್ ತೆಗೆದು ಏನು ಮಾಡಿದ, ಎದುರಿಗಿನ ಟೇಬಲ್ ಮೇಲೇ ಒಂದು ಸಕ್ಕರೆ ಡಬ್ಬಿ ಕೆಳಗೆ ಮುಂದೆ ಕಾಣಿಸೋ ಹಾಗೆ ₹1000 ಇಟ್ಟ. ಮುಂದೆ ಬಾಗಿಲಿಗೆ ಚಿಲಕ ಹಾಕಿ ನಡೆದ್ರು. ಮೇಲೆ ಹೋದರು. 3 ತಿಂಗಳು ಕೆಲಸ ಮುಗೀತು. 3 ತಿಂಗಳು ಮುಗಿದ ಮೇಲೆ ವಾಪಸ್ ಬರಬೇಕಲ್ಲ, ಅದೇ ದಾರಿಗೆ ವಾಪಸ್ ಬರ್ತಾಯಿದ್ರು. ಮೋಟರ್ದಲ್ಲಿ ಬಂದರು, ಮತ್ತು ಅದೇ ಅಂಗಡಿ ಹತ್ತಿರ ಬಂದರು. ಈ ಬಾರಿ ಅಂಗಡಿ ತೆಗೆದಿತ್ತು. ಹೋಗಿ ಚಹಾ ಕುಡಿಯೋಣ ಬನ್ನಿ ಅಂದರು. ಆತ ಸಂಭ್ರಮದಿಂದ ಎಲ್ಲರಿಗೂ ಚಹಾ ಮಾಡಿಕೊಟ್ಟ. ತುಂಬ ಒಳ್ಳೆಯ ಮನುಷ್ಯ ಅನ್ನಿಸ್ತು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಇದೆಯಲ್ಲ, ಇವನಿಗೆ ಗೊತ್ತಿಲ್ಲದ ಹಾಗೆ ಅಂಗಡಿ ಬಾಗಿಲು ಕೀಲಿ ಮುರಿದು ವಸ್ತುಗಳನ್ನೆಲ್ಲ ಖಾಲಿ ಮಾಡಿ ಹೋಗಿದ್ದೀವಿ ಅಂತಾಯಿತು. ಆಗ ಮೇಜರ್ ಕೇಳಿದ, ಅಲ್ಲ ಬಾಬಾ, ಇಷ್ಟು ಒಳ್ಳೆಯವರಿದ್ದೀರಿ ನೀವು, ಭಗವಂತ ನಿಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ. ತಕ್ಷಣ ಮುದುಕ 2 ಕಿವಿ ಹಿಡ್ಕೊಂಡು, ದಯವಿಟ್ಟು ಹಂಗೆ ಹೇಳಬೇಡಿ ಸಾಹೇಬ್ರೆ, ಹಂಗೆ ಹೇಳಬೇಡಿ ಸಾಹೇಬ್ರೆ, ದೇವರು ಅತ್ಯಂತ ದಯಾಮಯನಾದವನು, ಅವನಷ್ಟು ಕರುಣೆ ಯಾರಿಗಿದ್ದಿತ್ತು ಸ್ವಾಮಿ. ಮೇಜರ್ ಅಂದ, ಅದೆಂಥ ಕರುಣೆ ರೀ, ಒದ್ದಾಡ್ತಾ ಇದ್ದೀರಿ, ನಿಮಗೋಸ್ಕರ ಏನೂ ಮಾಡ್ತಾ ಇಲ್ಲ ದೇವರವನು. ಆಗ ಅತ್ಯಂತ ಭಾವುಕನಾಗಿಬಿಟ್ಟ ಮುದುಕ, ಕಣ್ಣಲ್ಲಿ ನೀರು ಸುರಿಯೋಕ್ಕೆ ಶುರು ಆಯಿತು. ಸರ್, ನಿಮ್ಗೆ ಗೊತ್ತಿಲ್ಲ ಸರ್ ಭಗವಂತನ ಕರುಣೆ ಎಂಥದ್ದು ಅಂತ. 3 ತಿಂಗಳಿಂದ ಭಗವಂತನ ದರ್ಶನ ಆಗಿದೆ ನನಗಿಲ್ಲಿ. ನನ್ನ ಒಬ್ಬನೇ ಮಗ. ಉಗ್ರಗಾಮಿಗಳು ಹಿಡ್ಕೊಂಡು ಹೋದರು ಸ್ವಾಮಿ, ಚಿತ್ರಹಿಂಸೆ ಕೊಟ್ಬಿಟ್ರು. ಹುಡುಗನ್ನ ಬದುಕಿಸ್ಕೊಂಬರೋ ಸಾಕಾಗೋಯ್ತು ನನಗೆ. ನನ್ನ ಮಗನ ಆಸ್ಪತ್ರೆಗೆ ಹಾಕಿದೆ, ಔಷಧಿ ಚೀಟಿ ಕೊಟ್ಟರು ತೊಗೊಂಡು ಬಾ ಅಂತ ಹೇಳಿ. ನನ್ನ ಜೇಬಲ್ಲಿ 1 ಕಾಸು ಇಲ್ಲ. ಏನು ಮಾಡಲಿ, ಏನು ಮಾಡಿದ್ರೆ ಮಗನ ಬದುಕಿಸ್ಕೊಂಡೇನು ಅಂತ ಓಡಿ ಬಂದೆ. ಅಂಗಡಿಯಲ್ಲಿ ಸಾಮಾನಾದರೂ ಮಾರಿಬಿಟ್ಟು ಹೋಗೋಣ ಅಂತ ಬಂದು ನೋಡ್ತೇನೆ, ಬಾಗಿಲು ಕೀಲಿ ಮುರಿದು ಹೋಗಿದೆ. ಗಾಬರಿ ಆಯಿತು. ಅಂಗಡಿಯಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಯಾರಾದರೂ ಅಂತ ತೆಗೆದು ನೋಡಿದರೆ 1 ಸಾಮಾನು ಕಳುವಾಗಿಲ್ಲ ಸ್ವಾಮಿ. ಮುಂದೆ ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಒಂದು ಬಾಟ್ಲಿ ಕೆಳಗೆ ₹1000 ನೋಟಿದೆ ಸ್ವಾಮಿ. ನನ್ನ ಭಗವಂತ ನನಗಾಗಿ ಅಂಗಡಿಗೆ ಬಂದು ಕೀಲಿ ತೆಗೆದು ₹1000 ಇಟ್ಟು ನನ್ನ ಮಗನ ಜೀವ ಕಾಪಾಡಿಲ್ವ ಸ್ವಾಮಿ? ಇದು ಸಾಕಲ್ವಾ ಭಗವಂತನ ಕರುಣೆ ಸಾಕೋದಕ್ಕೆ? ಸೈನಿಕ ನೋಡ್ತಾ ಇದ್ದ ಇದನ್ನು. ದೇವ್ರು ಕೊಟ್ಟದ್ದಲ್ಲಯ್ಯ, ಮೇಜರ್ ಕೊಟ್ಟದ್ದು ಅಂತ ಹೇಳಬೇಕು ಅಂತ ಬಾಯಿ ತೆಗೆದ. ಆದರೆ ಮೇಜರ್ ಕಣ್ಸನ್ನೇ ಎಲ್ಲ ನಿಲ್ಲಿಸಿದ್ರು, ನಿಲ್ಲು ಮಾತಾಡಬೇಡ ಅಂಥೇಳಿ.
ನಂತರ ಎದ್ದು ನಿಂತು ಆ ಮುದುಕ ಇದ್ನಲ್ಲ ಅಂಗಡಿಯವನು, ಅವನು ಬೆನ್ನು ತಟ್ಟಿ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರಂತೆ. ಈ ಚಹಾದ ಬಿಲ್ ಎಷ್ಟಿದೆಯೋ ಬಿಲ್ ಕೊಟ್ಟು ಹೇಳಿದ್ರಂತೆ, ಬಾಬಾ ನೀವು ಹೇಳಿದ ಸತ್ಯ, 100% ಸತ್ಯ, ಭಗವಂತ ಇದ್ದಾನೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ಇಳಿತಿತ್ತಂತೆ. ಸೈನಿಕರೆಲ್ಲ ಕಂಡ್ರು ಅದನ್ನು. ದಯವಿಟ್ಟು ಗಮನಿಸಿ, ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಸತ್ಯ ಏನಪ್ಪ ಅಂದರೆ, ಯಾವುದೋ ಕ್ಷಣದಲ್ಲಿ ಮತ್ತೊಬ್ಬರಿಗೆ ನಾವು ಭಗವಂತನಾಗುವಂಥ ಸಾಧ್ಯತೆ ಉಂಟು. ಎಂಥ ಅದ್ಭುತ ಮಾತು ಗೊತ್ತಾ ಇದು. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ, ಅಥವಾ ನಿಮ್ಮನ್ನೇ ಭಗವಂತ ತನ್ನ ರೂಪದಲ್ಲಿ ಬೇರೆ ಕಡೆ ಕಳಿಸ್ತಾನೋ ಗೊತ್ತಿಲ್ಲ. ಅದು ನಾನು ಸಾಮಾನ್ಯವಾಗಿ ಹೇಳೋದುಂಟು, ನಮ್ಮೆಲ್ಲರಿಗೂ ಸ್ವಲ್ಪ ಕರುಣೆ, ಸ್ವಲ್ಪ ಪ್ರೀತಿ, ಸ್ವಲ್ಪ ಆದರ್ಶದಿಂದ ಭಗವಂತನಾಗುವಂಥ ಸಾಧ್ಯತೆ ಇದ್ದಾಗ ನಾವು ಯಾಕೆ ಮನುಷ್ಯರಾಗಿ ಉಳಿದಿದ್ದೀವಿ ಅಂತ. ಅಷ್ಟು ಮಾಡೋಕ್ಕಾಗಲ್ವೇ? ಈ ಕಥೆ ನನ್ನ ಭಾಳ ಮನಸ್ಸಿಗೆ ಮುಖ್ಯವಾದದ್ದು. ಆ ಮೇಜರ್ ಮನಸ್ಸನ್ನು ನೆನೆಸ್ಕೋಬೇಕು. ಆ ಮೇಜರ್ ಚಳಿಯಲ್ಲಿ ಬಂದಂಥ ಮನುಷ್ಯ ಭಗವಂತನಾಗಿದ್ದಾನೆ. ಇವತ್ತೆಲ್ಲ ಸೈನಿಕರ ಭಗವಂತರ ರೂಪದಲ್ಲಿ ಇಲ್ವಾ ನಮ್ಮನ್ನು? ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವ್ರು ಕಷ್ಟಪಡ್ತಿದ್ದಾರೆ. ಅದರಿಂದ ಅವರ ಪ್ರೀತಿಯಿಂದಾಗಿ, ಅವರ ತ್ಯಾಗದಿಂದಾಗಿ ನಾವು ಬದುಕೊಂಡಿದ್ದೇವೆ ಅನ್ನೋದನ್ನು ನಾವು ಮರಿಬಾರದೆಂದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ. ಆಕಾಶವಾಣಿ FM ರೈನ್ಬೋ 101.3 MHz. Musically yours.